ಹಲೋ, ಇವತ್ತಿನ ಕತೆ ಹೆಸರು ಪಾರಿವಾಳ ಮತ್ತು ಇರುವೆ. ಇರುವೆ ಒಂದಿನ ನದಿಯ ದಡದಲ್ಲಿ ನಡೆದುಕೊಂಡು ಹೋಗ್ತಾ ಇರುತ್ತೆ. ಆಕಸ್ಮಿಕವಾಗಿ ನದಿಯಲ್ಲಿ ಬಿದ್ದೋಗ್ಬಿಡುತ್ತೆ. ಅದೇ ನದಿಯ ದಡದಲ್ಲಿರುವ ಮರದಲ್ಲಿ ಪಾರಿವಾಳವೊಂದು ಕೂತಿರುತ್ತದೆ. ಈ ದೃಶ್ಯವನ್ನು ಕಂಡ ಪಾರಿವಾಳ ಅಯ್ಯೋ ಪಾಪ ಅಂತ ಅನ್ನಿಸಿ ಮರದ ಎಲೆಗಳನ್ನು ಒಂದು ತುಂಡು ನದಿಗೆ ಎಸೆಯುತ್ತದೆ. ಎಲೆಯನ್ನು ಕಂಡ ಇರುವೆ ಟಪ್ಪನೆ ಹಾರಿ ದಡವನ್ನು ಸೇರುತ್ತಾ ಪಾರಿವಾಳಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತದೆ. ಕೆಲವು ದಿನಗಳ ನಂತರ ಬೇಟೆಗಾರನೊಬ್ಬ ಬೇಟೆಯಾಡಲು ಕಾಡಿನ ಬಳಿ ಬರುತ್ತಿರುತ್ತಾನೆ. ಪಾರಿವಾಳವು ವಾಸವಿರುವ ಜಾಗದಲ್ಲಿ ಕಾಳುಗಳನ್ನು ಹಾಕಿ ಬಲೆಯನ್ನು ಸಿದ್ಧಪಡಿಸಿರುತ್ತಾನೆ. ಅದೇ ದಾರಿಯಲ್ಲಿ ಅದೇ ಇರುವೆಯು ನಡೆದುಕೊಂಡು ಬರುತ್ತಾ ಇರುತ್ತದೆ. ಬೇಟೆಗಾರನನ್ನು ಕಂಡು ಬೆಚ್ಚಿ, ಇವನೇನು ಇಲ್ಲಿ ಮಾಡುತ್ತಿದ್ದಾನೆ? ಪಾರಿವಾಳದ ಮರದ ಕೆಳಗೆ ಬಲೆಯನ್ನು ಸಿದ್ಧಪಡಿಸಿದ್ದಾನೆಂದು ಸಿಟ್ಟುಗೊಂಡು ಬೇಟೆಗಾರನ ಕಾಲನ್ನು ರಕ್ತ ಬರುವ ಹಾಗೆ ಕಡಿದು ಬಿಡುತ್ತದೆ. ಅಯ್ಯೋ, ಏನಿದು ಹೀಗಾಯ್ತು? ಅಯ್ಯೋ ಅಮ್ಮ ಎಂದು ಜೋರಾಗಿ ಕಿರುಚಾಡಿ ಬಿಡುತ್ತಾನೆ. ಆಗ ಪಾರಿವಾಳವು ನೇರವಾಗಿ ಬಲೆಗೆ ಬೀಳುವ ಬದಲು ಬೇಟೆಗಾರನ ಕಿರುಚಾಟದಿಂದ ಮೇಲೆ ಹಾರಿ ಹೋಗಿಬಿಡುತ್ತದೆ. ಈ ಕಥೆಯ ನೀತಿ, ನಾವು ಮಾಡಿದ ಉಪಕಾರ ಯಾವುದೇ ರೀತಿಯಿಂದ ಆದರೂ ನಮಗೆ ಹಿಂದಿರುಗುತ್ತದೆ. ಧನ್ಯವಾದಗಳು. ಶುಭವಾಗಲಿ.